ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವ್ಲಾಗಲ್ಲಿ ಇವತ್ತು ನಾನು ಮತ್ತೆ ನಮ್ಮ ಮಲ್ಲೇಶ್ವರಂಗೆ ಹೋಗ್ತಿದ್ದೀವಿ ಏನೋ ಒಂದು ಕೆಲಸದ ಮೇಲೆ. ಸೊ ಏನು ಅಂತ ನೋಡೋಣ. ತಗೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ಇತ್ತೀಚೆಗೆ ಮೆಟ್ರೋಲಿ ಎಷ್ಟು ಜನ ಹೋಗಿದ್ದಾರೆ, ನಿಂತ್ಕೊಳಕ್ಕೂ ಜಾಗ ಇಲ್ಲ ಈ ಮೆಟ್ರೋಲಿ. ಮೆಟ್ರೋಲಿ ಇಲ್ಲಿ ಇವಾಗ ನಾವು ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಅಮ್ಮಗೆ ಕೆಲಸ ಇದೆ ಅಂತ ನಮ್ಮ ಆಫೀಸ್ ಒಳಗಡೆ ಹೋಗಿದ್ದಾರೆ. ಇಲ್ಲಿ ಒಳಗಡೆ ನಾನು ಆಚೆ ಡಾರ್ಕ್ ಚಾಕ್ಲೇಟ್ ತಂದಿದ್ದೆ ಅಂತ ಕುತ್ಕೊಂಡು ತಿಂತಾ ಇದ್ದೀನಿ. ಇಲ್ಲಿ ನಾವು ಪಾನಿಪುರಿ ತಿನ್ನೋಣ ಅಂತ ಬಂದಿದ್ದಕ್ಕೆ ನಾವು ಇಲ್ಲಿ ಗಿನ್ ನೋಡಿಬಿಟ್ಟು ಟೇಸ್ಟ್ ನೋಡೋಣ ಅಂತ ತೊಗೊತಾ ಇದ್ದಾರೆ. ಯಾಕೆ ನಿಂಗೆ ಇದು ಇಷ್ಟನಾ? ನೋಡೋಣ ಹೆಂಗೆ ಮಾಡಿರ್ತಾರೆ ಗಿಣ್ಣು ಅಂತ. ಸೊ ಮನೇಲಿ ಮಾಡೋದು ಮತ್ತು ಇಲ್ಲಿ ಆಚೆ ಇರೋ ಟೇಸ್ಟ್ ನೋಡೋಣ ಅಂತ ನಮ್ಮ ಅಮ್ಮ ತೊಗೊತಾ ಇದ್ದಾರಲ್ಲ ಮಮ್ಮಿ. ಹೆಂಗಿದೆ ಮಮ್ಮಿ? ಸಖತ್ತಾಗಿದೆಯಾ? 40 ರೂಪೀಸ್ ಅಂತ ಇಷ್ಟು ಚಿಕ್ಕದು. ಪಾನಿಪುರಿ ತಿನ್ನೋಣ ಅಂದ್ರೆ ಅಮ್ಮ ಕೇಳೇ ಇಲ್ಲ. ಇಲ್ಲಿ ಮುದ್ದೆ ನೋಡ್ಬಿಟ್ಟು ಮುದ್ದೆ ತಿನ್ನೋಣ ಅಂತ ಕರ್ಕೊಂಡ್ಬಂದಿದ್ದಾರೆ. ಮತ್ತು ಜೋಳದ ರೊಟ್ಟಿನೂ ಇದೆಯಂತೆ. ಸೊ ಟೇಸ್ಟ್ ಹೇಗಿದೆ ಅಂತ ಟ್ರೈ ಮಾಡೋಣ. ಇವಾಗ ನಾನು ಜೋಳದ ರೊಟ್ಟಿ ತೊಗೊಂಡಿದ್ದೆ ಅಂದರೆ ಅಮ್ಮನ ಅದೇನು ತೊಗೊಂಡಿದ್ದಾರೆ. ಹೆಂಗೈತಮ್ಮ ಟೇಸ್ಟು? ಚೆನ್ನಾಗಿದೆ. ಸೊ ರೋಡ್ ಸೈಡ್ ಇಲ್ಲಿ ತಿಂತಾ ಇದ್ದೀವಿ. ಟೇಸ್ಟ್ ಚೆನ್ನಾಗಿದೆ. ಏನು ತಿಂತಾ ಇದೆಯಾ ಹರ್ಷಿತಾ? ಮಸಾಲೆ ಪುರಿ. ಮಸಾಲೆ ಪುರಿನಾ? ಚೆನ್ನಾಗಿದೆಯಾ? ಇವಾಗ ನಾವು ಇಲ್ಲಿ ಸ್ಟ್ರೀಟಿಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋಣ ಅಂತ. ಕಮ್ಮಿ ಮಾಡ್ಕೊಂಡು ಇದೇನು ಇಲ್ಲ, ಪ್ಯಾಂಟ್ ಇಲ್ಲ, ಏನಿಲ್ಲ. ಗೈಸ್ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದ್ವಿ. ಒಂದು ಸಿಂಗಲ್ ಟಾಪ್ ಬಂದ್ಬಿಟ್ಟು 750 ಇದೆ. 750ಕ್ಕಿಂತ ಒಂದು ಟಾಪ್ ಕಡಿಮೆ ಇಲ್ಲ ಇಲ್ಲಿ. ಸೊ ನೋಡೋಣ ಎಷ್ಟು ತೊಗೊತೀವಿ ಅಂತ. ನಮ್ಮ ಎಲ್ಲ ಅಂಗಡಿಗಳ ಹತ್ರ ಕೇಳ್ಕೊಂಡು ಬರ್ತಾ ಇದ್ದಾರೆ. ತರಕಾರಿಗಳು, ಸ್ಲಿಪ್ಪರ್ಸು ಆಲ್ಮೋಸ್ಟ್ ಅಲ್ಲೆಲ್ಲ ಸಿಗುತ್ತೆ ಗೈಸ್ ಇಲ್ಲಿ. ಆ್ಯಕ್ಚುಲಿ ಈ ಸ್ಟ್ರೀಟಿಗೆ ನಾವು ಬಂದಿರೋದು ಫಸ್ಟ್ ಟೈಮು. ಸೊ ನೋಡ್ತಿದ್ದೀವಿ ಎಲ್ಲ ಕಡೆ ಹೇಗಿದೆ ಅಂತ. ಗೈಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಐಟಮ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಸುತ್ತಾಡಿ ಯಾವುದು ನಮ್ಗೆ ಇಷ್ಟನೇ ಆಗ್ತಾಯಿಲ್ಲ. ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಗೈಸ್. ಆ್ಯಕ್ಚುಲಿ ಅಲ್ಲಿ ನೋಡಿದ್ದು ಇಷ್ಟ ಆಗ್ತಿತ್ತು. 750 ಕಡಿಮೆ ಕೊಟ್ಟಿಲ್ಲ ಅವರು. ಮತ್ತೆ ಇದೇ ರೋಡಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ, ಸ್ವಲ್ಪ ಟಾಪ್ಸ್ ತೊಗೊಂಡ್ವಿ ಮತ್ತು ಬ್ಲೌಸ್ ಪೀಸ್ ಬೇಕಾಗಿತ್ತು ಅಂತ ತೊಗೊಂಡ್ವಿ ಅಷ್ಟೇ. ಸೊ ಮಮ್ಮಿ ಹೆಂಗನ್ಸಮ್ಮ ಶಾಪಿಂಗ್ ಮಾಡಿ? ಸುಸ್ತು ಆಗ್ತೈತೆ. ಇವಾಗ ನಮ್ಮಮ್ಮ ಮಜ್ಜಿಗೆ ಕುಡಿತಾ ಇದ್ದಾರೆ. ಒಂದು ಹತ್ರ ಕುತ್ಕೊಂಡು ಫುಲ್ ಟಯರ್ಡ್ ಆಗೋಗಿತ್ತು ಅಂತ. ಆ್ಯಕ್ಚುಲಿ ಇಲ್ಲಿ ಬಟ್ಟೆ ರೇಟ್ ಅಂತ ಹೆವಿ ಕಾಸ್ಟ್ಲಿ. ಸೊ ಇವಾಗ ನೆಕ್ಸ್ಟ್ ಮನೆಗೆ ಹೋಗೋದಾ ಬೇರೆ ಅಂಗಡಿಯಲ್ಲಿ ಹೋಗೋದು? ನಾವು ಮಂತ್ರಿ ಸ್ಕ್ವೇರ್ ಮಾಲ್ ಹತ್ರ ಬಂದಿದ್ದೀವಿ. ನಮ್ಮ ಫ್ರೂಟ್ಸ್ ತಿನ್ನಬೇಕು ಅಂತ ಇಲ್ಲಿ ಮುಂದೆಗಡೆ ಫ್ರೂಟ್ಸ್ ತಿಂದಿದ್ದಾರೆ. ಹಾಯ್ ಮಮ್ಮಿ. ನಮ್ಮ ಅಮ್ಮ ಹೇಳ್ತವ್ರೆ ಆಳು ಮುಳು ತಿನ್ನೋ ಬದಲು 50 ರೂಪಾಯಿ ಕೊಟ್ಟು ನಾವು ಫ್ರೂಟ್ಸ್ ತಿನ್ಬೋದು ಅಂತ. ಹೆಲ್ತಿ ಅಲ್ಲ ಮಮ್ಮಿ? ಮಂತ್ರಿ ಮಾಲ್ ಮುಂದೆ ಈ ಥರ ನೋಡಿ ಚಿಕ್ಕ ಚಿಕ್ಕ ಸ್ಟಾಲ್ ಸಿಕ್ಕಿದ್ದಾರೆ. ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ ಇಲ್ಲಿ. ಹಬ್ಬಕ್ಕೆ ಏನಾರ ಡೆಕೋರೇಷನ್ ಒಳಗಡೆ ಮಾಡಿದ್ದಾರಾ ಇಲ್ವಾ ಅಂತ ನೋಡೋಣ ಗೈಸ್. ಇವಾಗೆಲ್ಲ ಮಾಲ್ ಸಿಗ್ತಾ ಇದ್ದೀವಿ ಗೈಸ್. ಈ ಲೊಕೇಶನ್ ಮೇ ಬಿ ನಿಮ್ಗೆ ಗೊತ್ತಿರ್ಬೋದು. ಧನುಷ್ ಅವ್ರದ್ದು ಏನಪ್ಪ ನೇಲ್ ಆಟದು. ನಮ್ಮ ಹೇಳಿದ್ಮೇಲೆ ನಮ್ಮಮ್ಮ ನೋಡ್ಕೊಂಬರಕ್ಕೆ ಹೋಗಿದ್ದಾರೆ ನೋಡಿ. ಏನು ಡೆಕೋರೇಷನ್ ಮಾಡಿಲ್ಲ ಗೈಸ್ ಮಂತ್ರಿ ಮಾಲಲ್ಲಿ. ನೋಡಿ ಹೇಗಿದೆ ಅಂತ. ನಮ್ಮ ಅದಕ್ಕೆ ಅಂತ ಕರ್ಕೊಂಬಂದೆ. ಎಲ್ಲೇ ಕರ್ಕೊಂಬಂದೆ ಅದಿರುತ್ತೆ ಇದಿರುತ್ತೆ ಮಮ್ಮಿ ಅದೇನಿಲ್ಲ. ಇಲ್ಲ ಅವ್ರು ಮಾಡಿಲ್ಲ, ನಂಗೆ ಮ್ಯಾನೇಜ್ ಮಾಡಲಿಮ್ಮ. ಮಾಡಿಸ್ಬೇಕು ತಾನೇ ನೀನು? ಈ ಮಾಲ್ ನಂದು ನೋಡು ಮಾಡಿಸ್ತೀನಿ. ಒಂದು ಮಾಲ್ ಕೊಟ್ಟು ಹೋಗ್ಲಿ ನೀನು ನಿಮ್ಮ ಯಜಮಾನ್. ನಮ್ಮ ಯಜಮಾನ್ ಬಂದೆ ಗೈಸ್. ನಂಗಿನ್ನು ಯಾವ ಹುಡುಗನ ಮದುವೆ ಆಗ್ತೀನಿ, ನಾನು ಮದುವೆ ಆಗೋ ಹುಡುಗ ಎಲ್ಲಿರ್ತಾನೆ ಅಂತ ನನಗೆ ಗೊತ್ತಿಲ್ಲ ಇನ್ನು.
ನಾನು ಮತ್ತು ನಮ್ಮ ಅಮ್ಮ ಇಲ್ಲಿ ಫುಡ್ ಕೌಂಟರ್ ಹತ್ರ ಬಂದು ಸುಮ್ಮನೆ ಕುತ್ಕೊಂಡಿದ್ದೀವಿ, ಏನು ತೊಗೊಂಡಿಲ್ಲ ನಮ್ಮ ಅಮ್ಮ. ನಮಗೆ ವಾಶ್ರೂಮ್ ಅರ್ಜೆಂಟ್ ಆಗಿತ್ತು ಅಂತ ನಾವು ಇಲ್ಲಿ ಬಂದಿದ್ವಿ. ಅಮ್ಮಗೆ ಇಲ್ಲಿ ಕುತ್ಕೊಂಡು ನಿದ್ದೆ ಬರ್ತೈತಂತೆ, ಇವಾಗ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಿದ್ದೆ ಹೋಗೋಕೆ AC ತೊಗೊಳಕ್ಕೆ ಇಲ್ಲಿ ಬಂದ ಮಮ್ಮಿ ನೀನು? ಆಚೆ ಫುಲ್ಲು ಸೆಕೆ ಆಗ್ತಾ ಇತ್ತು, ಅದಕ್ಕೆ ತಣ್ಣಗಿರುತ್ತೆ ಮಾಲಲ್ಲಿ ಅಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಸೊ ಅಮ್ಮಗೆ ಫುಲ್ ನಿದ್ದೆ ಬರ್ತೈತಂತೆ, ಅದಕ್ಕೆ ಇವಾಗ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮೆಟ್ರೋಗೆ ಹೋಗ್ಬೇಕು ಇವಾಗ. ಸ್ಟೇಷನ್ ಎಷ್ಟು ಖಾಲಿ ಇದೆ ಗೈಸ್ ಇವತ್ತು, ನಡೆಯೋಕ್ಕೆ ಆಗ್ತಿಲ್ಲ ಈ ಕವರ್ ಇಟ್ಕೊಂಡು. ಎಷ್ಟು ಜನ ಇದ್ದಾರೆ ನೋಡಿ ಗೈಸ್, ವೈಟ್ ಫೀಲ್ಡ್ ಕಡೆಗೆ ಹೋಗೋ ಕಡೆ. ಇನ್ಫ್ಯಾಕ್ಟ್ ಅಲ್ಲಿ ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ಫೈನಲಿ ಇನ್ಫ್ಯಾಕ್ಟ್ರಿ ಬಂದ ತಕ್ಷಣ ನಮಗೆ ಸೀಟ್ ಸಿಕ್ತು, ಕುತ್ಕೊಂಡಿದ್ದೀವಿ. ಈ ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲಿ ಮನೆಗೆ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಇವಾಗ 5 ಆಗಿದೆ ಟೈಮ್. ರೀಚ್ ಆಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಅಲ್ಲ ಮಮ್ಮಿ? ಎಷ್ಟೊತ್ತಾಗ್ಬೋದು ನಿಮ್ಮ ಪ್ರಕಾರ? 1 hour ಆಗುತ್ತೆ ಅಂತ ಹೇಳಿದ್ದಾರೆ, ನೋಡೋಣ. ಗೈಸ್ ಇವಾಗಷ್ಟೇ ಬಂದು ನಮ್ಮ ಅಪ್ಪ ಬಂದರು ಅಂತ ಕಾಫಿ ಮಾಡಿಕೊಟ್ಟೆ. ಹೆಂಗಿದೆ ಪಾಪ ಕಾಫಿ? ಸೂಪರ್ ಆಗಿದೆ. ಸೊ ಇವತ್ತು ಫಸ್ಟ್ ದಿನ ಅಂತ ಮತ್ತೆ ಕಸ ಗುಡಿಸಿ ನೀಟಾಗಿ ಮಖ ತಳ್ಳಿ ಪೂಜೆ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು. ಪೂಜೆ ಎಲ್ಲ ಮಾಡಿದ್ದಾಯಿತು ಗೈಸ್. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಇವತ್ತು ಫಸ್ಟ್ನೇ ದಿನ ಅಲಂಕಾರ ಹೆಂಗೆ ಮಾಡಿರ್ತಾರೆ ಅಂತ ನೋಡೋಣ. ಬಂದೆ. ಇವತ್ತು ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು ಫಸ್ಟ್ ಡೇ. ಸೊ ತುಂಬ ಇಷ್ಟ ಆಯಿತು. ಸೊ ಇವತ್ತಿನ ಡೇ ನಾನು ಈಗ ಸ್ಪೆಂಡ್ ಮಾಡಿದೆ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿತ್ ಲಾಟ್ಸ್ ಆಫ್ ಲವ್. ಬಾಯ್.